ನಮಸ್ತೆ ಫ್ರೆಂಡ್ಸ್, ಆಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರ್. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ ಫ್ರೆಂಡ್ಸ್. ಈ ಥರ 3 kg ಕೋಳಿನ ಕಟ್ ಮಾಡಿಸಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿರುವ ಮೊಟ್ಟೆ ಸಪ್ರೇಟ್ ಬೌಲ್ಗೆ ಹಾಕಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು, ಮತ್ತೆ 2 ಟೇಬಲ್ ಸ್ಪೂನ್ ಆಯಿಲ್, 1 ಹೋಳು ಕಾಯಿ ತುರಿ, 5 ಸ್ಪೂನ್ ಕಡಲೆಪಪ್ಪು, ಸಾಂಬಾರ್ ಪೌಡರ್ 5 ಸ್ಪೂನ್. ರುಬ್ಬಕ್ಕೆ ಬೇಕಾಗಿರೋದು ಈರುಳ್ಳಿ, 3 ಗೆಡ್ಡೆ ಈರುಳ್ಳಿ ತಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಮೆಣಸು ಸ್ವಲ್ಪ, 1 ಹಿಡಿ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ರುಬ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೊಬೇಕು, ತುಂಬಾ ಸಣ್ಣ ರುಬ್ಕೊಬಾರ್ದು. ಒಲೆ ಮೇಲೆ 1 ಕುಕ್ಕರ್ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ರುಬ್ಬಿರುವಂತಹ ಗ್ರೀನ್ ಮಸಾಲಾನ ಅದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕದು. ಸೊ ಅದು ಹಸಿ ವಾಸನೆ ಹೋದ್ಮೇಲೆ ತೊಳೆದಿಟ್ಟಿರುವಂತಹ ಚಿಕನ್ ಅನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಈ ಥರ ಆ್ಯಡ್ ಮಾಡ್ಕೊಂಡು ಮಸಾಲಾನ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಫುಲ್ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದಕ್ಕೆ ಕುಕ್ಕರ್ ಮುಚ್ಚಳ ಹಾಕೋಣ. ಇದು ಒಂದು 3 ವಿಷಲೇ ಹಾಕಬೇಕು. ಅಷ್ಟರೊಳಗಡೆ ನಾವು ಮತ್ತೆ ಜಾರ್ ಎತ್ಕೊಂಡು ಕಾಯಿ ಮತ್ತೆ ಕಡಲೆನ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತೆ ರುಬ್ಬಿ ಈ ಥರ ಸಣ್ಣಗೆ ಫುಲ್ಲು ಕಂಪ್ಲೀಟಾಗಿ ಸಣ್ಣಗೆ ರುಬ್ಕೊಬೇಕು. ಅದನ್ನೊಂದು ಬೌಲ್ಗೆ ಎತ್ತಿಕೊಳ್ಳೋಣ. ಮತ್ತೆ ಸಾಂಬಾರ್ ಪೌಡರ್ನ ಒಂದು 5 ಸ್ಪೂನೇ ತೊಗೊಬೇಕು. ಇದನ್ನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಸಣ್ಣದಾಗಿ ರುಬ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇಲ್ಲಿ ನೋಡಿ 3 ವಿಷಲ್ ಆಯ್ತು. ಇದು ಕಂಪ್ಲೀಟಾಗಿ ಮಸಾಲ ಜೊತೆ ಈ ರೀತಿ ಮಿಕ್ಸ್ ಆಗಿದೆ ಚಿಕನ್ನು. ಈ ರೀತಿ ಮಿಕ್ಸ್ ಆದಮೇಲೆ ರುಬ್ಬಿಟ್ಟಿರುವಂತಹ ಸಾಂಬಾರ್ ಪೌಡರ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಆಡ್ ಮಾಡಿ ಒಂದು 10 ನಿಮಿಷ ಅದನ್ನು ಕುದಿಸೋಣ. ಜಾಸ್ತಿ ಬೇಡ, ಕಮ್ಮಿ ಉರಿಯಲ್ಲೇ ಕುದಿಲಿ. 10 ನಿಮಿಷ ಆದಮೇಲೆ ರುಬ್ಬಿರುವಂತಹ ಕಾಯಿ ಕಡಲೆ ನೀರನ್ನು ಸಹ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಕ್ವಾಂಟಿಟಿಗೆ ತಕ್ಕನಾಗೆ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಇವಾಗ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗಿದೆ. ಇನ್ನು ಸ್ವಲ್ಪ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ. ಸೊ ಎತ್ತಿಟ್ಟಿರುವಂಥ ಮೊಟ್ಟೆನ ಅದರೊಳಗೆ ಹಾಕಬೇಕು. ಅದು ಹಾಕಿದ್ಮೇಲೆ ಒಂದು 10 ನಿಮಿಷ ಸೌಟ ಹಾಡಬಾರ್ದು, ಹಾಗೇನೆ ಮುಚ್ಚಿಡಬೇಕು ಕಮ್ಮಿ ಉರಿಯಲ್ಲಿ. ಈಗ ಮೊಟ್ಟೆ ಕೋಳಿ ಸಾಂಬಾರ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅನ್ನ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.